ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ಸಕ್ಕ ಟೇಸ್ಟಿಯಾಗಿರೋ ಗರಿ ಗರಿಯಾಗಿ ಮದ್ದೊರಡೆ ಹೇಗೆ ಮಾಡೋದಂತ ನೋಡೋಣ. ಈರುಳ್ಳಿ ಸಿಪ್ಪೆ ತೆಗೆದು ಹೀಗೆ ನೀರಲ್ಲಿ ಇಟ್ಕೊಂಡ್ರೆ ಹೆಚ್ಚುವಾಗ ಕಣ್ಣುರಿ ಬರಲ್ಲ. ಈರುಳ್ಳಿ ಸಾಧ್ಯವಾದಷ್ಟು ತೆಳು ಹಚ್ಕೊಳ್ಳಿ. ಇಲ್ಲಿ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಹಾಕ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಕಟ್ ಮಾಡಿರೋಂಥ ಈರುಳ್ಳಿ. ಈಗ ಇದನ್ನು ಬಿಡಿಸಿ, ಈರುಳ್ಳಿ ನಿಮಗೆ ಮದ್ದೊರಡೆಗೆ ಎಷ್ಟು ಈರುಳ್ಳಿ ಹಾಕಿದ್ರೂ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ಆಲ್ಮೋಸ್ಟ್ 1 kg ಅಷ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಉಪ್ಪು, 2 ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇಲ್ಲಿ ಈರುಳ್ಳಿದು ನೀರು ಬಿಡಬೇಕಿಲ್ಲಿ, ರಸ ಬಿಡಬೇಕು. ಸೊ ನಮಗೆ ಹಿಟ್ಟು ಕಲಿಸುವಾಗ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಇದೇ ರಸದಲ್ಲಿ ನಾವು ಹಿಟ್ಟು ಕಲಿಸ್ಬೇಕಾಗತ್ತೆ. 2 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪದಿಂದ ವಡೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಹಸಿಮೆಣಸಿನ್ಕಾಯಿ 4ರಿಂದ 5 ಹಸಿಮೆಣಸಿನ್ಕಾಯಿ ಚಾಪರ್ಲಾಗಿ ಸಣ್ಣ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಚಿರೋಟಿ ರವೆ ಇದ್ರ ಮೆಜರ್ಮೆಂಟ್ ನೋಡ್ಕೊಳ್ಳಿ. 1 ಬೌಲ್ ಚಿರೋಟಿ ರವೆ, 1 ಬೌಲ್ ಅಕ್ಕಿ ಹಿಟ್ಟು, 4ರಿಂದ 5 ಸ್ಪೂನಷ್ಟು ಬಿಳಿ ಎಳ್ಳು. ಇದು ಹಸಿ ಇದೆ, ಎಳ್ಳು ಹುರಿದಿಲ್ಲ. ಸೊ ನಿಮಗೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಿ 2 ಬೌಲಷ್ಟು ಮೈದಾ ಹಿಟ್ಟು ತೊಗೊತಿದ್ದೀನಿ. ಮೆಜರ್ಮೆಂಟ್ ನೋಡಿ ಹಾಕ್ಕೊಳ್ಳಿ. ಆ ಕಡೆ ಈ ಕಡೆ ಆದರೆ ನಿಮಗೆ ವಡೆ ಗಟ್ಟಿಯಾಗುತ್ತೆ ಮತ್ತು ತಿನ್ನುವಾಗ ಕಟ್ಟಾಗಿಬಿಡುತ್ತೆ, ಚೆನ್ನಾಗಿ ಅನಿಸಲ್ಲ, ಸಾಫ್ಟಾಗಿರಲ್ಲ. ಸೊ ಮೆಜರ್ಮೆಂಟ್ ಚೆನ್ನಾಗಿ ನೋಡಿ ಹಾಕ್ಕೊಳ್ಳಿ, ಆಯಿತಾ. ಇಲ್ಲಿ ಉಪ್ಪು ಟೇಸ್ಟ್ ನೋಡಿಕೊಂಡು ಮತ್ತೆ ಇನ್ನೊಂಚೂರು ಉಪ್ಪು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಸಕ್ಕರೆ 2 ಸ್ಪೂನೇ ಸಾಕಾಗುತ್ತೆ. ಮತ್ತು ನಿಮಗೆ ಇಲ್ಲಿ ಬೆಳ್ಳುಳ್ಳಿ ಬೇಕಾದರೆ ಬೆಳ್ಳುಳ್ಳಿ ಕೂಡ ಹಸಿಮೆಣಸಿನ್ಕಾಯಿ ಜೊತೆ ಅಥವಾ ಮಿಕ್ಸರಲ್ಲಿ ನೀವು ಒಂದು ಸುತ್ತು ಗ್ರೈಂಡ್ ಮಾಡ್ಕೊಂಡು ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಬರೀ ಹಸಿಮೆಣಸಿನ್ಕಾಯಿ ಅಷ್ಟೇ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ಚೆನ್ನಾಗಿ ಕಲಸಿದ್ಮೇಲೆ 1 ಸೌಟ್ ಆಗೋ ಅಷ್ಟು ಎಣ್ಣೆ ಬಿಸಿ ಮಾಡಿ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಎಣ್ಣೆ ತಣ್ಣಗಾದ್ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಂಗೆ ಮುಷ್ಟಿ ಕಟ್ಟಿದ್ರೆ ಇಡೀ ಹಿಂಗೆ ಇಟ್ಟು ಕೂಡಬೇಕು. ಅಲ್ಲಿವರೆಗೂ ಸಾಧ್ಯವಾದಷ್ಟು ನೀವು ಇದು ಈರುಳ್ಳಿ ರಸದಲ್ಲೇ ಕಲಸೋಕ್ಕೆ ಟ್ರೈ ಮಾಡಿ. ಇಲ್ಲ ಆಗಿಲ್ಲ ಅಂದರೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ನಾನು ಇಲ್ಲಿ ಲಾಸ್ಟಿಗೆ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಫಸ್ಟಿಗೆ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ರೆ ಕೈ ಉರಿ ಬರುತ್ತೆ. ಸೊ ಖಾರ ನೋಡ್ಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಇಲ್ಲಿ ಚಪಾತಿ ಹಿಟ್ಟು ಅದಕ್ಕೆ ನೀವು ಇದನ್ನು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಹಿಂಗೆ ಉಂಡೆ ಮಾಡಿದ್ರೆ ಅದು ಸಾಫ್ಟ್ ಆಗಬೇಕು. ನಿಮಗೆ ಅದು ವಡೆ ತಟ್ಟುವಾಗ ಕೈ ನೋವು ಬರಬಾರ್ದು. ಮತ್ತು ಈ ಹಿಟ್ಟು ಮುಂಚೆನೇ ಕಲಸಿಟ್ಟು ಅದನ್ನು ನೆನೆಸೋ ಅಷ್ಟು ಅವಶ್ಯಕತೆ ಇಲ್ಲ. ಹೀಗೆ ಒಂದು ಬಟರ್ ಪೇಪರಲ್ಲಿ ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ತಟ್ಟಿ, ವಡೆ ತುಂಬಾ ದಪ್ಪ ಬೇಡ, ತೀರ ತೆಳುವೂ ಬೇಡ, ಆ ಅಳತೆಯಲ್ಲಿರಲಿ. ನೋಡಿ, ಇಷ್ಟು ಬಂದರೆ ಸಾಕಾಗುತ್ತೆ. ಮತ್ತು ಕಾದಿರೋ ಎಣ್ಣೆಯಲ್ಲಿ ಫ್ಲೇಮು ತುಂಬಾ ಕಡಿಮೆ ಇಟ್ಕೊಳ್ಳಿ. ತುಂಬ ಹೈ ಫ್ಲೇಮಲ್ಲಿಟ್ಟರೆ ಬೇಗ ಕಾದೋಗ್ಬಿಡುತ್ತೆ ಮತ್ತು ಈರುಳ್ಳಿ ಸೀದೋಗ್ಬಿಡುತ್ತೆ, ಕಪ್ಪಾಗ್ಬಿಡುತ್ತೆ ಬೇಗ. ನಿಮಗೆ ಈರುಳ್ಳಿ ಕಪ್ಪಾದರೆ ಕಹಿ ಥರ ಟೇಸ್ಟ್ ಬರುತ್ತೆ, ಚೆನ್ನಾಗಿ ಬರೋಲ್ಲ. ನಿಮಗೆ ಈ ವಡೆ ಗೋಲ್ಡನ್ ಬ್ರೌನ್ ಬಂದರೆ ಸಾಕು, ಅಷ್ಟು ಇದರಲ್ಲಿ ತೆಕ್ಕೊಬೇಕು. ನೋಡಿ, ಇಷ್ಟು ಬಂದರೆ ಸಾಕು. ನೀಟಾಗಿ ತೆಗೆದು ಅದನ್ನು ಎಣ್ಣೆ ಸವರಿಸ್ಕೊಳ್ಳಿ. ಇದು ನೀವು ಸ್ಟೋರ್ ಕೂಡ ಮಾಡ್ಕೊಳ್ಬೋದು. 5ರಿಂದ 6 ದಿನ ನೀವು ಇದನ್ನು ಇಟ್ಕೋಬೋದು. ರೆಗ್ಯುಲರಾಗಿ ಚಿತ್ರಾನ್ನ, ಉಪ್ಪಿಟ್ಟಿಗೆಲ್ಲ ಬರೀ ಮಸಾಲೆ ವಡೆ ಇಂಥದ್ದೆಲ್ಲ ತಿಂದು ಬೇಜಾರಾಗಿರುತ್ತೆ. ಈ ಥರದೊಂದು ನೆಂಚ್ಕೊಳ್ಳೋಕ್ಕೆ ಸಂಜೆ ಕಾಫಿ ಟೈಮಿಗೆಲ್ಲ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಸಕ್ಕತ್ ಗರಿಯಾಗಿದೆ, ಸಾಫ್ಟಾಗಿ ಕೂಡ ಇದೆ, ಎಣ್ಣೆ ಬಿಸಿ ಮಾಡಿ ಹಾಕಿರೋದ್ರಿಂದ. ನೋಡಿ ಏನು ಚೆನ್ನಾಗಿದೆ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ನಂಗೆ ಕಾಮೆಂಟ್ ಮಾಡಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.